4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಆರ್ಜೆಡಿ ಜೊತೆ ಮೈತ್ರಿ ಕಟ್ ಆಯ್ತು. ಬಿಜೆಪಿ ಜೊತೆ ಸರ್ಕಾರ ರಚನೆ ಮಾಡೋದಕ್ಕೂ ಮುಂದಾಗ್ತಾ ಇದ್ದಾರೆ. ರಾಜಭವನಕ್ಕೆ ತೆರಳಿ ನಿತೀಶ್ ಕುಮಾರ್ ರಾಜೀನಾಮೆಯನ್ನ ಸಲ್ಲಿಸಿದ್ರು. ವಾಟ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ಬಿಜೆಪಿ ಜೊತೆ ಸರ್ಕಾರ ರಚನೆ. ಇವತ್ತು ಸಂಜೆ 4 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ. ಶತಾಯಗತಾಯ ಪ್ರಧಾನಿ ಮೋದಿ ಅವರನ್ನ ಕಟ್ ಹಾಕಬೇಕು ಅಂತ ಹೇಳಿ ವಿಪಕ್ಷಗಳೆಲ್ಲವೂ ಸೇರಿ ಒಕ್ಕೂಟವನ್ನ ಮಾಡ್ಕೊಳ್ತು. ಇಂಡಿ ಒಕ್ಕೂಟ. ಯಾವಾಗ ಈ ಇಂಡಿ ಒಕ್ಕೂಟ ರಚನೆ ಆಯ್ತು, ಮೇಲಿಂದ ಮೇಲೆ ಒಬ್ಬೊಬ್ಬರಾಗೆ ಹೊರಗು ನಡೀತಾ ಇದ್ದಾರೆ. ಒಂದು ಕಡೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಅವರು ಕೂಡ ಕಾಂಗ್ರೆಸ್ ಸಪೋರ್ಟ್ ಇಲ್ಲದೆ ಚುನಾವಣೆ ಎದುರಿಸ್ತೀವಿ ಅಂತ ಹೇಳ್ತಾ ಇದೆ. ಜೊತೆಗೆ ಆಮ್ ಆದ್ಮಿ ಪಕ್ಷ ಕೂಡ ಅಷ್ಟೇ ಕೈ ಕೊಟ್ಟಿದೆ ಕೈಗೆ. ಇದೀಗ ನಿತೀಶ್ ಕುಮಾರ್, ಭಾರತದಲ್ಲಿ ನಿತೀಶ್ ಕುಮಾರ್ ಕಾಂಗ್ರೆಸ್ಗೆ ಕೈ ಕೊಟ್ಟಿದೆ. ಅಲ್ಲಿನ ಸರ್ಕಾರ ಪತನವಾಗಿದೆ. ರಾಜೀನಾಮೆಯನ್ನ ಕೊಟ್ಟು ರಾಜಭವನದಿಂದ ಆಚೆ ಬರ್ತಾ ಇದ್ದಂತೆ ನಿತೀಶ್ ಕುಮಾರ್ ಅವರು ಮಾತನಾಡಿದ್ರು. ಈಗ ವಾಟ್ ನೆಕ್ಸ್ಟ್ ಅಂತ ಹೇಳ್ತಾ ಇದ್ರು. ವಾಟ್ ನೆಕ್ಸ್ಟ್ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ ಜೊತೆಗೆ ಕೈ ಜೋಡಿಸೋದು, ಅಲ್ಲಿ ಸರ್ಕಾರವನ್ನ ರಚನೆ ಮಾಡೋದು. ಇವತ್ತು ಸಂಜೆ 4 ಗಂಟೆನೆ ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಸಿಎಂ ಆಗಿ ನಿತೀಶ್ ಕುಮಾರ್ ಪದಗ್ರಹಣವನ್ನ ಮಾಡಲಿಕ್ಕಿದ್ದಾರೆ. ಇಂಡಿಯಾ ಒಕ್ಕೂಟ ರಚನೆಯ ಸಂದರ್ಭದಲ್ಲಿ ಪೌರೋಹಿತ್ಯವನ್ನ ವಹಿಸಿದ ಹಾಗೆ ಪ್ರಮುಖ ಸ್ಥಾನದಲ್ಲಿದ್ದು ಇಂಡಿಯಾ ಒಕ್ಕೂಟ ಎನ್ಡಿಎ ಮೈತ್ರಿಕೂಟದ ವಿರುದ್ಧವಾಗಿ ಅತಿ ದೊಡ್ಡ ಶಕ್ತಿಯಾಗಿ ನಿಂತಿದ್ದಂತಹ ಇದೇ ನಿತೀಶ್ ಕುಮಾರ್ ಇವತ್ತು ಬಿಹಾರದಲ್ಲಿ ಜೆಡಿಯು ಕಾಂಗ್ರೆಸ್ ಎಡರಂಗಗಳ ಮಹಾಗಠಬಂಧನ್ಗೆ ಎಳ್ಳು ನೀರು ಬಿಟ್ಟು ಬಿಜೆಪಿ ಜೊತೆಯಲ್ಲಿ ಹೋಗುವ ಎಲ್ಲ ಸಾಧ್ಯತೆ. 4 ಗಂಟೆಗೆ ಪ್ರಮಾಣ ವಚನ. ಆ ಮೂಲಕ ಇನ್ನುಳಿದಂತ 1.5 ವರ್ಷಗಳ ಕಾಲ ಬಿಜೆಪಿ ಜೊತೆಯಲ್ಲಿ ಸಖ್ಯ ಬೆಳೆಸಿ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಇನ್ನೊಂದು ಗಳಿಗೆ ಮಾತ್ರ ಬಾಕಿ ಇದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ ಪವನ್ ಈಗ ಲೈವ್ ನಲ್ಲಿದ್ದಾರೆ. ಪವನ್, ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಮತ್ತೆ ಎಡರಂಗದ ಮೇಲೆ ನಿತೀಶ್ ಕುಮಾರ್ ಅವರು ಬಹಳ ಬೇಸರಗೊಂಡಂಗೆ ಕಾಣಿಸ್ತಾ ಇದೆ. ವಾಟ್ ನೆಕ್ಸ್ಟ್? ಮುಂದೇನು? ಇನ್ನೆಷ್ಟು ದಿನಗಳ ಅವಧಿ ಇದೆ ಸರ್ಕಾರಕ್ಕೆ? ಹೇಗೆ ಏನು ಎತ್ತ ಅಂತ? ರಜಿತ್, ಈ ನಿತೀಶ್ ಕುಮಾರ್ ಅವರು ಇದೇ ಮೊದಲ ಬಾರಿಗೆ ಏನು ಮೈತ್ರಿಕೂಟವನ್ನು ಬೇರ್ಪಡಿಸ್ತಾ ಇಲ್ಲ. ಕಳೆದ 2015ರಿಂದ 2020ರವರೆಗೂ ನಡೆದ ಚುನಾವಣೆ ಟರ್ಮಲ್ಲೂ ಸಹ ಅವರು ಮೂರು ಬಾರಿ ಎನ್ ಡಿ ಎ ಕೂಟವನ್ನು ಯು ಪಿ ಎ ಕೂಟವನ್ನು ಬಿಟ್ಟೋಗಿದ್ರು. ಈಗ ಇಂಡಿ ಕೂಟಕ್ಕೆ ರಾಜೀನಾಮೆ ಕೊಡುವ ಮೂಲಕ ಒಂದು ದಿಕ್ಸೂಚಿಯನ್ನು ಮಾಡಿದ್ದಾರೆ. ಏನು ಅಂದರೆ, ಇಂಡಿ ಕೂಟದ ಎಲ್ಲ ಮೈತ್ರಿ ನಾಯಕರ ಜೊತೆ ನನ್ನ ಸಂಪರ್ಕ ಸಹಜವಾಗಿಲ್ಲ ಎನ್ನೋದನ್ನ ಅವರು ಅಸಹಜ ಮೈತ್ರಿ ಅನ್ನೋದನ್ನ ಮತ್ತೊಂದು ಸಾರಿ ಪ್ರೂವ್ ಮಾಡಿದ್ದಾರೆ. ಇಷ್ಟು ದಿನ ಮಮತಾ ಬ್ಯಾನರ್ಜಿ ಆಗಿರ್ಬೋದು, ಅಖಿಲೇಶ್ ಯಾದವ್ ಆಗಿರ್ಬೋದು, ಸೀಟು ಹಂಚಿಕೆ ವಿಚಾರದಲ್ಲಿ ಭಿನ್ನಾಭಿಪ್ರಾಯವನ್ನು ತೋರಿಸ್ತಿದ್ರು. ನಾವು ಹಂಚಿಕೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ಆದರೆ ಅಧಿಕೃತವಾಗಿ ಇವತ್ತು ಆರ್ಜೆಡಿ ಜೊತೆ ಕಾಂಗ್ರೆಸ್ ಜೊತೆ ಮಾಡ್ಕೊಂಡಿದ್ದ ಮೈತ್ರಿಯನ್ನು ಇವತ್ತು ನಿತೀಶ್ ಕುಮಾರ್ ಮುರ್ಕೊಂಡಿದ್ದಾರೆ. 2020ರಿಂದ 2022ರವರೆಗೂ ಬಿಜೆಪಿ ಜೊತೆ ಅಧಿಕಾರ ಹಂಚಿಕೆ ಮಾಡ್ಕೊಂಡಿದ್ದಂಥ ನಿತೀಶ್ ಕುಮಾರು ಈ ಬಾರಿ 2027ರಿಂದ 2024ರವರೆಗೆ 1.5 ವರ್ಷಕ್ಕೆ ಮಾತ್ರ ಈ ಮೈತ್ರಿ ಮಹಾಗಠಬಂಧನ್ ಮೈತ್ರಿಯನ್ನು ಸೀಮಿತಗೊಳಿಸಿದ್ದಾರೆ. ಇನ್ನು ಮುಂದಿನ ವರ್ಷ ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ 2025ರ ಬಿಹಾರ್ ಚುನಾವಣೆ, ಅಸೆಂಬ್ಲಿ ಚುನಾವಣೆ ಎದುರಾಗ್ತಿದೆ. ಆ ಚುನಾವಣೆಗೆ ಈಗಲಿಂದನೇ ಸಿದ್ಧತೆ ಮಾಡ್ಕೋಬೇಕು. ಮತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ದೇಶದಲ್ಲಿ ಒಂದು ಹೊಸ ಬಿರುಗಾಳಿ ಶುರುವಾಗಿದೆ. ಈ ಬಿರುಗಾಳಿಯಿಂದಾಗಿ ನಿತೀಶ್ ಕುಮಾರು ಮೈತ್ರಿ ಬಣದ ಇಂಡಿ ಕೂಟದಿಂದ ಹೋದರೆ ನಾವು ಗೆಲುವನ್ನು ಪಡೆಯೋದು ಅಸಾಧ್ಯ ಎಂದು ಅರಿತು ಇವತ್ತು ರಾಜೀನಾಮೆ ನೀಡಿದ್ದಾರೆ. ಇದಕ್ಕೆ ನಾನಾ ಕಾರಣಗಳಿದ್ದಾವೆ. ಇಂಡಿಯಾ ಕೂಟ ಇದೊಂದೇ ಕಾರಣ ಅಲ್ಲ, ರಾಮ ಮಂದಿರ ಒಂದೇ ಕಾರಣ ಅಲ್ಲ, ಒಂದು ಒಮ್ಮತ ಅಭಿಪ್ರಾಯ ಇಲ್ಲ, ಸೀಟು ಹಂಚಿಕೆಯಲ್ಲಿ ಇಂಡಿಯಾ ಮೈತ್ರಿಕೂಟದಲ್ಲಾದಂಥ ಬದಲಾವಣೆಗಳು, ಇವೆಲ್ಲದರಿಂದ ಬೇಸತ್ತ ನಿತೀಶ್ ಕುಮಾರ್ ತಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದನ್ನ ಬಿಂಬಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ರು. ಆದರೆ ಖರ್ಗೆ ಹೆಸರನ್ನು ಯಾವಾಗ ಮಮತಾ ಬ್ಯಾನರ್ಜಿ ಮುಂದೆ ತಗೊಬಂದ್ರೋ ಅವತ್ತಿಂದ ಕೂಡ ನಿತೀಶ್ ಕುಮಾರ್ಗೆ ಭಿನ್ನಾಭಿಪ್ರಾಯ ಅನ್ನೋದು ಶುರುವಾಯಿತು. ಆಗಿಂದಾಗಿ ಇವತ್ತು ಅಧಿಕೃತವಾಗಿ ಇಂಡಿ ಕೂಟಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ, ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಮುಖಾಂತರ ಇಂಡಿ ಕೂಟವನ್ನು ಧಿಕ್ಕರಿಸಿದ್ದಾರೆ. ಪವನ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಬಹಳ ಪ್ರಮುಖವಾಗಿ ಈ ಬಿಹಾರದಲ್ಲಿ ಸರ್ಕಾರ ರಚನೆ ಆಗಿ ಮೊದಲೆರಡು ವರ್ಷಗಳ ಕಾಲ ಬಿಜೆಪಿ ಜೊತೆಯಲ್ಲಿ ಸಖ್ಯವನ್ನ ಬೆಳೆಸಿದ್ರು. ಅದಾದ ನಂತರ ಇದೇ ನಿತೀಶ್ ಕುಮಾರ್
RJD ಜೊತೆಯಲ್ಲಿ 1.5 ವರ್ಷಗಳ ಕಾಲ ಈ ಅವಧಿಯವರೆಗೂ ಇವತ್ತಿನವರೆಗೂ ಕೂಡ ಸರ್ಕಾರವನ್ನ RJD ಭಾಗವಾಗಿ ಮುಖ್ಯಮಂತ್ರಿಯಾಗಿದ್ರು. ಇನ್ನುಳಿದಂತ 1.5 ವರ್ಷ ಅಂತ ಹೇಳಿದ್ರೆ 2025ರ ಚುನಾವಣೆ, ಸಾರ್ವತ್ರಿಕ ಚುನಾವಣೆ 1.5 ವರ್ಷ ಸಿಗತ್ತೆ. ಈ ವರ್ಷ ನಿತೀಶ್ ಕುಮಾರ್ ಬಿಜೆಪಿ ಜೊತೆಯಲ್ಲಿ ಸಖ್ಯ ಮಾಡಿ ಅಧಿಕಾರವನ್ನ ಹಿಡಿತಾರೆ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, 9ನೇ ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ನಿತೀಶ್ ಕುಮಾರ್ ಒಂದು ಕ್ಲಿಯರ್ ಆದ ಕಾರಣವನ್ನ ಕೊಡ್ತಾರೆ, ಇಂಡಿ ಒಕ್ಕೂಟಕ್ಕೂ ನನಗೂ ಆಗ ಬರಲಿಲ್ಲ. ನಮ್ಮ ಪ್ರತಿನಿಧಿ ಪವನ್ ಬಹಳ ಕ್ಲಿಯರ್ ಆಗಿ ವಿಶ್ಲೇಷಣೆ ಮಾಡ್ತಾ ಇದ್ರು, ಬಹಳ ಅರ್ಥಗರ್ಭಿತವಾಗಿ ಮತ್ತೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತಾ ಇದ್ರು. ಯಾವಾಗ ಮಮತಾ ಬ್ಯಾನರ್ಜಿ ಇಂಡಿ ಒಕ್ಕೂಟದ ಪ್ರಧಾನಿ ಅಭ್ಯರ್ಥಿ ಮಲ್ಲಿಕಾರ್ಜುನ ಖರ್ಗೆ ಅನ್ನೋದನ್ನ ಯಾವಾಗ ಬಹಿರಂಗಪಡಿಸಿದ್ರೋ ಅವತ್ತಿನಿಂದಲೇ ಒಳ ಬೇಗುದಿ ಅನ್ನೋದು ನಿತೀಶ್ ಕುಮಾರ್ ಅವರ ಒಳಗೆ ಬೇಯ್ತಾನೆ ಇತ್ತು. ಅದಾದ ನಂತರ ಅಂತರವನ್ನ ಕಾಯ್ದುಕೊಂಡು ಬಂದ್ರು. ಸುತಾರಾಮ್ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವವನ್ನು ಒಪ್ಪೋದಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಆ ದಿನವೇ ಹೇಳಿದ್ರು, ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ನಾನು ಭಾಗವಾಗೋದಿಲ್ಲ ಅಥವಾ ನಾನು ಅದನ್ನು ಬೆಂಬಲಿಸೋದಿಲ್ಲ ಅಂಥೇಳಿ ಹೇಳಿದ್ರು. ಅದಾದ ನಂತರ ಮುಸುಕಿನ ಗುದ್ದಾಟಗಳು ನಡೀತಾ ಇತ್ತು. ಅದೆಲ್ಲ ಬೆಳವಣಿಗೆ ಆದ ನಂತರ ಸೋನಿಯಾ ಗಾಂಧಿ ಸೇರಿದಂತೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ, ಈ ಎಲ್ಲ ಗೊಂದಲಗಳು ಅಥವಾ ಎಲ್ಲ ಅಸಮಾಧಾನಗಳನ್ನು ನೋಡಿದಾಗ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಚುನಾವಣೆಯಲ್ಲಿ ಗೆದ್ದು ಆನಂತರ ನಾಯಕತ್ವದ ಬಗ್ಗೆ ಮಾತನಾಡೋಣ ಅಂತೇಳಿ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ರೀತಿ ಎಲ್ಲ ಪೊಲಿಟಿಕ್ಸ್ ಒಳಗಡೆ ನಡೀತಾ ಇದೆ ಅನ್ನುವ ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು. ಆದರೆ ಅದ್ಯಾವುದಕ್ಕೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದಂಥ ನಿತೀಶ್ ಕುಮಾರ್ ತನ್ನ ಸ್ಟ್ಯಾಂಡ್ ಏನು ಅನ್ನೋದನ್ನ ಕ್ಲಿಯರ್ ಮಾಡಿದ್ದಾರೆ. ಅದ ನಂತರ ರಾಮ ಮಂದಿರದ ಕೆಲವು ಎಲ್ಲ ಭೂಮಿ ಏನಿದೆ, ನಿತೀಶ್ ಕುಮಾರ್ ಅವರಿಗೆ ಒಂದಂತೂ ಅರ್ಥವಾಗಿದೆ, ಇಂಡಿ ಒಕ್ಕೂಟದ ಜೊತೆಯಲ್ಲಿ ಹೋದ್ರೆ ಮುಂದೆ ಭವಿಷ್ಯ ಇಲ್ಲ, ಹಾಗಾಗಿ ಮತ್ತೆ NDA ಒಕ್ಕೂಟದ ಜೊತೆಗೆ ನಾವು ಸೇರ್ಕೊಳ್ಳೋದು ಉತ್ತಮ ಅನ್ನೋದು. ಈ 3 ವರ್ಷದಲ್ಲಿ, ಕಳೆದ 3 ವರ್ಷದಲ್ಲಿ ನಿತೀಶ್ ಕುಮಾರ್ ಅವರು 2ನೇ ಬಾರಿ ಬೇರೆ ಪಕ್ಷದ ಜೊತೆಯಲ್ಲಿ ಮೈತ್ರಿಯನ್ನ ಮಾಡಿಕೊಂಡು ಸರ್ಕಾರವನ್ನ ರಚನೆ ಮಾಡ್ತಾ ಇರೋದು. ಒಟ್ಟಾರೆ 9ನೇ ಬಾರಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಏರ್ತಾ ಇರೋದು ನಿತೀಶ್ ಕುಮಾರ್. ಒಂದು ಲೆಕ್ಕಾಚಾರ ಅಂತ ಹೇಳಿದ್ರೆ, ಈ ಹಿಂದೆ RJDಯ ಎಷ್ಟು ಸ್ಥಾನಗಳು, RJDಯ ಎಷ್ಟು ನಂಬರ್ಸ್ ಇದ್ವು, ಹಾಗೆ ಬಿಜೆಪಿ ಎಷ್ಟು ನಂಬರ್ಸ್ ಇದ್ವು, ಹಾಗೆ ಅಧಿಕಾರಕ್ಕೆ ಬರೋದಕ್ಕೆ ಎಷ್ಟು ನಂಬರ್ಸ್ ಬೇಕು ಅದೆಲ್ಲ ನಾವು ಗಮನಿಸ್ತಾ ಹೋದ್ರೆ ಒಟ್ಟು ಬಿಹಾರದಲ್ಲಿ ಬಲಾಬಲ 243 ವಿಧಾನಸಭಾ ಕ್ಷೇತ್ರಗಳು, ಬಹುಮತಕ್ಕೆ ಬೇಕಾಗಿರೋದು 122 ವಿಧಾನಸಭಾ ಕ್ಷೇತ್ರಗಳು. RJD ಅದರಲ್ಲಿ 79 ಕ್ಷೇತ್ರಗಳನ್ನ ಹೊಂದಿದೆ. ಬಿಜೆಪಿಯ ಬಲ 78, JDU ಬಲ 45, ಕಾಂಗ್ರೆಸ್ 19 ಸ್ಥಾನವನ್ನ ಗಟ್ಟಿ ಮಾಡಿಕೊಂಡಿದೆ. ಎಡಪಕ್ಷಗಳು 16 ಇದ್ದಾವೆ, ಇತರೆ 66. RJD ಮತ್ತೆ ಕಾಂಗ್ರೆಸ್ 79, 19 ಒಟ್ಟಾದ್ರೆ 122 ದಾಟೋದಕ್ಕಾಗೋದಿಲ್ಲ. ಎಡಪಕ್ಷಗಳ ಬೆಂಬಲವನ್ನ ಕಾಂಗ್ರೆಸ್ 16 ಸ್ಥಾನವನ್ನ ಪಡೆದುಕೊಂಡ್ರು ಕೂಡ 123ರನ್ನ ತಲುಪೋದಕ್ಕಾಗೋದಿಲ್ಲ. ಇತರೆ ಕೆಲವು ನಾಯಕರೇನಿದ್ದಾರಲ್ಲ, ಪಕ್ಷೇತರ ಶಾಸಕರು, ಅವರು ಎಂದಿಗೂ ಕೂಡ NDA ಜೊತೆಯಲ್ಲೇ ಗುರುತಿಸಿಕೊಳ್ತಾರೆ. ಈಗ ಲೆಕ್ಕಾಚಾರ ನೋಡಿದ್ರೆ, ನಂಬರ್ ಗೇಮ್ ನೋಡಿದ್ರೆ, ಮ್ಯಾಜಿಕ್ ನಂಬರ್ ನೋಡಿದ್ರೆ 122, ಬಿಜೆಪಿ 78 ಇದೆ, JDU 45 ಇದೆ, ಇತರೆ 6 ಅಂತ ಹೇಳಿದ್ರೆ ಸುಮಾರು 123 ಅಲ್ಲಿಗೆ ಪ್ಯಾಚಪ್ ಆಗುತ್ತೆ. ಆ ಮೂಲಕ ಬಿಜೆಪಿ ಈಗ ರಣೋತ್ಸಾಹದಲ್ಲಿರೋದು ಅಂತ ಹೇಳಿದ್ರೆ, ಬಿಹಾರದಲ್ಲಿ NDA ಮೈತ್ರಿಕೂಟ ಇದೆಯಲ್ಲ ಅದಕ್ಕೆ ಮತ್ತೆ JDU ಸೇರ್ಪಡೆ ಆಗೋದ್ರ ಮೂಲಕ ಬಿಜೆಪಿಯ ಶಕ್ತಿ ಮತ್ತಷ್ಟು ಹೆಚ್ಚಾಗಿದೆ. ಮುಂದಿನ ಲೋಕಸಭಾ ಚುನಾವಣೆಗೂ ಕೂಡ ಇದು ಅನುಕೂಲ ಆಗುತ್ತೆ. ಬಿಹಾರದಲ್ಲೇ ಮತ್ತೆ ತನ್ನ ಗತವೈಭವ ಮರುಕಳಿಸುತ್ತೆ. ಹಾಗೆ ಬಿಜೆಪಿ ಒಂದು ಪ್ರಾಮಿಸ್ ಮಾಡಿದೆ, ನಮಗೆ 2 ಉಪಮುಖ್ಯಮಂತ್ರಿಗಳು ಬೇಕು ಅಂತ ಹೇಳಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಸುಶೀಲ್ ಕುಮಾರ್ ಅವರನ್ನ ಉಪಮುಖ್ಯಮಂತ್ರಿ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅದರ ಜೊತೆಗೆ ಮಹಿಳಾ ಮುಖ್ಯಮಂತ್ರಿ ರಾಧಾದೇವಿ ಅವರನ್ನು ಕೂಡ ಉಪಮುಖ್ಯ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಸದ್ಯಕ್ಕಂತೂ ಬದಲಾದಂತ ರಾಜಕಾರಣದಲ್ಲಿ ಬಿಹಾರದಲ್ಲಿ RJD ಮತ್ತೆ JDU ಕಾಂಗ್ರೆಸ್ ಮಹಾಗಠಬಂಧನ್ ಕೊಲಾಪ್ಸ್ ಆಗಿ ಬಿಜೆಪಿ ಜೊತೆಯಲ್ಲಿ ಸೇರ್ಕೊಂಡು ಮೈತ್ರಿಯನ್ನ ಮಾಡಿಕೊಂಡು ಪ್ರಮಾಣ ವಚನ 4 ಗಂಟೆಗೆ ಸ್ವೀಕರಿಸ್ತಾರೆ ನಿತೀಶ್ ಕುಮಾರ್. ಆ ಮೂಲಕ ಮತ್ತೊಂದು ಮನ್ವಂತರಕ್ಕೆ ಕಾರಣ ಆಗ್ತಾ ಇದ್ದಾರೆ ನಿತೀಶ್ ಕುಮಾರ್. ಹಂಗ್ ನೋಡ್ಲಿಕ್ಕೆ ಹೋದ್ರೆ ನಿತೀಶ್ ಕುಮಾರ್ ಅವರಿಗೆ ಈ ಮೈತ್ರಿ ಮತ್ತೊಂದು ಮಗದೊಂದು ಹೊಸತೇನಲ್ಲ. ಇಲ್ಲಿವರೆಗೂ ಕೂಡ ಅವರ ರಾಜಕೀಯ ಜೀವನವನ್ನ ನೋಡ್ತಾ ಹೋದ್ರೆ ಬೇರೆ ಬೇರೆ ಪಕ್ಷಗಳ ಜೊತೆಗೆ ಮೈತ್ರಿಯನ್ನ ಮಾಡಿಕೊಂಡು
ಮಾಡಿಕೊಂಡು ಅವರು ಸರ್ಕಾರವನ್ನ ರಚನೆ ಮಾಡೋದನ್ನ ನಾವು ಕಂಡಿದ್ದೀವಿ. ಯಾವಾಗಲೂ ಕೂಡ ಮುಖ್ಯಮಂತ್ರಿ ಆಗಿರಬೇಕು ಒಂದು ಹಪಹಪಿಯಲ್ಲಿರುವಂತ ನಿತೀಶ್ ಕುಮಾರ್ ಅವರು ಅಗೈನ್ ಬಿಜೆಪಿ ಜೊತೆ